ಇವತ್ತಿನ ದಿನ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ನಮ್ಮ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಒಂದು ಘನವಾಹನವನ್ನು ಹ್ಯಾಂಡ್ ಓವರ್ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇವೆ. Let us begin this ceremony by seeking the blessing of Lord. I request Mrs. Ashwini and Ms. Tara from Siri to grace this occasion with a prayer song. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಸಿರಿ ಸಂಸ್ಥೆಯ ವಾಸ್ತವ ನಿರ್ದೇಶಕರಾದ ಶ್ರೀ ಜನಾರ್ದನ್ ಸರ್. ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಸಿರಿ ಸಂಸ್ಥೆಗೆ ಈ ಸಂಚಾರಿ ವಾಹನ ಮಾರಾಟ ಮಳಿಗೆ ವಾಹನದ ಹಸ್ತಾಂತರ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಆತ್ಮೀಯರೇ, ನಡೆದಾಡುವ ಮಂಜುನಾಥ, ಮಾತನಾಡುವ ಮಂಜುನಾಥ ಎಂದೇ ಪ್ರಸಿದ್ಧರಾಗಿರುವ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಮಾತನಾಡಲು ಹೊರಟರೆ ಪದಗಳ ಅಭಾವ ಕಾಣುತ್ತಿದೆ. ಸಮುದ್ರವನ್ನು ಸಮುದ್ರಕ್ಕೆ ಹೋಲಿಸಬಹುದು, ಆಕಾಶವನ್ನು ಆಕಾಶಕ್ಕೆ ಹೋಲಿಸಬಹುದು. ಹಾಗೆಯೇ ವೀರೇಂದ್ರ ಹೆಗ್ಗಡೆಯವರನ್ನು ಹೋಲಿಸಬೇಕು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆಯವರಿಗೆ ಮಾತ್ರ ಹೋಲಿಸಬಹುದು. ಇದು ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡು ಡಾಕ್ಟರ್ ಹೆಗ್ಗಡೆಯವರು ತಮ್ಮ ದೂರದರ್ಶಿತ್ವದಿಂದ ಧರ್ಮಸ್ಥಳವನ್ನು ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿ ಕಾಣುವಂತೆ ಮಾಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ. ಅವರು ಕೈಗೊಂಡಿರುವ ಯೋಜನೆಗಳನ್ನು ವಿವರಿಸುತ್ತಾ ಹೋದರೆ ಒಂದು ದಿನವೆಲ್ಲ ಸಾಕಾಗಬಹುದು. ಚತುರ್ದಾನಗಳ ಮಧ್ಯೆ ಅವರು ಮಾಡುತ್ತಿರುವ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳು, ಶಿಕ್ಷಣ ಕ್ಷೇತ್ರದಲ್ಲಿನ ಸೇವೆಗಳು ಹಾಗೂ ಬಡವರ ಏಳಿಗೆಗಾಗಿ ಹಮ್ಮಿಕೊಂಡಿರುವ ಹಲವಾರು ಕಾರ್ಯಕ್ರಮಗಳು ಅವಿಸ್ಮರಣೀಯ. ಪೂಜ್ಯರು ದಶಕಗಳ ಹಿಂದೆಯೇ ಆರಂಭ ಮಾಡಿದ ಬಹಳಷ್ಟು ಯೋಜನೆಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನುಕರಣೆ ಮಾಡುತ್ತಿದೆ ಎಂದು ಹೇಳಿದರೆ ಪೂಜ್ಯ ಹೆಗ್ಗಡೆಯವರ ದೂರದರ್ಶಿತ್ವಕ್ಕೆ ಅರ್ಥವಾಗುತ್ತದೆ. ಈಗ ಸಾಮಾನ್ಯವಾಗಿ ಕೇಳಿ ಬರುವ ಮಾತೆಂದರೆ, ನನಗೆ ಸಮಯ ಇಲ್ಲ, ಭಾಳ ಬ್ಯುಸಿ ಇದ್ದೇನೆ, ನನಗೆ ಒತ್ತಡ ಇದೆ, ನನಗೆ ಇವಾಗ ಆಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಜನ ಹೇಳ್ತಾರೆ. ಆದರೆ ಪೂಜ್ಯ ಹೆಗ್ಗಡೆಯವರಿಗೆ ಮಾತ್ರ ಅವರು ನಮ್ಮ ಹಾಗೆ 24 ಗಂಟೆ, ಆದರೆ ಎಲ್ಲದಕ್ಕೂ ಸಮಯವಿದೆ. ಜನರಲ್ಲೂ ಮೀಟ್ ಮಾಡ್ತಾರೆ, ನಿಮ್ಮ ಜೊತೆ ಕಷ್ಟದ ವಿಚಾರಿಸ್ತಾರೆ, ಗ್ರಾಮಾಭಿವೃದ್ಧಿ ಕೆಲಸಗಳಿಗೆ ಹೋಗ್ತಾರೆ. ಹಾಗಾದರೆ ಅವರು ಹೇಗೆ ಟೈಮನ್ನು ಮ್ಯಾನೇಜ್ ಮಾಡ್ತಾರೆ ಅಂತ ನೋಡಬೇಕಾದ್ರೆ ಅವ್ರ ಜೊತೆಗೆ ಒಂದು ದಿವಸ ಒಡನಾಟ ನೋಡಬೇಕಾಗುತ್ತೆ. ಅಂತಹ ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿಯವರಿಗೆ ಮಾತನಾಡ್ತಕ್ಕಂತಹ ವಿಷಯಗಳು ಪೂಜ್ಯರಲ್ಲಿ ಇರುತ್ತೆ. ದೇವಸ್ಥಾನಕ್ಕೆ ಎಷ್ಟು ಜನ ಭಕ್ತರು ಬರ್ತಾರೆ ಗೊತ್ತಿಲ್ಲ ನನಗೆ, ಆದರೆ ಪೂಜ್ಯ ಹೆಗ್ಗಡೆಯವರನ್ನು ಮೀಟ್ ಮಾಡದೇನೆ ಅವರ ಆಶೀರ್ವಾದ ತೊಗೊಳ್ದೇನೆ ಮಾತ್ರ ಅವರುಗಳು ಹೋಗಲಿಲ್ಲ. ಅಷ್ಟು ಪ್ರಾಶಸ್ತ್ಯ ಹೆಗ್ಗಡೆಯವರಿಗಿದೆ. ಒಂದು ಕಡೆ ತಮ್ಮ ವಿಶ್ರಾಂತಿಯನ್ನು ಲೆಕ್ಕಿಸದೆ ಬಂದವರ ಯೋಗಕ್ಷೇಮ ವಿಚಾರಿಸಿ ಅವರಿಗೆ ಸೂಕ್ತ ಸಲಹೆ ಸೂಚನೆ ಕೊಡುವುದರಲ್ಲಿ ಪೂಜ್ಯರ ಆಸಕ್ತಿ ಎಂಥವರನ್ನು ಉಬ್ಬೇರಿಸುವಂತೆ ಮಾಡುತ್ತದೆ. ನೀವು ಯಾವುದೇ ಸಮಯದಲ್ಲಿ ಪೂಜ್ಯರನ್ನು ಭೇಟಿ ಮಾಡಿದರೂ ನಿಮಗೆ ಸಿಗುವುದು ಅವರ ನಗುಮುಖ, ಅವರ ಆಶೀರ್ವಾದ. ಸದಾ ಚಟುವಟಿಕೆಗಳಿಂದ ಪಾದರಸದಂತೆ ಚುರುಕಾಗಿ ಎಲ್ಲರನ್ನೇ ಬೆರೆಯುವ ಪೂಜ್ಯರನ್ನು ನೋಡುವುದೇ ಒಂದು ಭಾಗ್ಯ. ನಿರುದ್ಯೋಗ ಸಮಸ್ಯೆ ಅಂತ 1982ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮತ್ತು ರೂಟ್ ಸೆಟ್ಟಿಗಳ ಮುಖಾಂತರ ಒಂದು ತರಬೇತಿಯನ್ನು ನೀಡಿ ಆ ತರಬೇತಿಯ ನಂತರ ತಮ್ಮ ಕಾಲ ಮೇಲೆ ನಿಲ್ಲೋದಕ್ಕೆ ಬೇಕಾದಂತಹ ಹಣದ ವ್ಯವಸ್ಥೆಯನ್ನು SKDRDP ಮುಖಾಂತರ ಮಾಡೋಕ್ಕೆ ಆರಂಭಿಸಿದರು. ಇಡೀ ರಾಜ್ಯದಲ್ಲಿ ಈಗ SKDRDP ತನ್ನ ಜಾಲವನ್ನು ಪ್ರಸರಿಸಿದ್ದು. ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ ಮಂತ್ರಾಲಯದವರು ರೂಟ್ ಸೆಟ್ ಮಾದರಿಯ ತರಬೇತಿಯನ್ನು ಮೆಚ್ಚಿ
ಪೂಜ್ಯ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದರಂತೆ 6 ಸೆಟ್ಗಳನ್ನು ಆರಂಭಿಸಿ ಅದರಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದು ಹೆಗ್ಡೆಯವರ ಹೆಗ್ಗಳಿಕೆ. ಪ್ರಾಯೋಗಿಕವಾಗಿ 1982ರಲ್ಲಿ ಆರಂಭವಾದಂತಹ ರೂಟ್ ಸೆಟ್ ಇವತ್ತು ದೇಶದಾದ್ಯಂತ 586 ಶಾಖೆಗಳ ಮುಖಾಂತರ 4 ಲಕ್ಷಕ್ಕೂ ಹೆಚ್ಚು ನಿರುದ್ಯೋಗ ಯುವತಿಯರಿಗೆ ಪ್ರತಿ ವರ್ಷ ತರಬೇತಿಯನ್ನು ನೀಡಿ ಒಂದು 70% ಸಕ್ಸಸ್ ರೇಟ್ ಇಟ್ಕೊಂಡು ಇಡೀ ದೇಶದ ಮನೆ ಮಾತಾಗಿರುವುದರಲ್ಲಿ ಹೆಗ್ಡೆಯವರ ಆಶೀರ್ವಾದ ಹಾಗೂ ಸತತ ಮಾರ್ಗದರ್ಶನ ಎದುರು ಕಾಣುತ್ತದೆ. ರೂಟ್ ಸೆಟ್ನ ಪಿತಾಮಹ ಎಂದೇ ಹೆಸರು ಮಾಡಿರುವ ಪೂಜ್ಯರು ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದನ್ನು ಹೇಳುವುದು ನನಗೆ ಅತೀವ ಹೆಮ್ಮೆ ಮತ್ತು ಸಂತೋಷ ಆಗುತ್ತಿದೆ. ರೂಟ್ ಸೆಟ್ ತರಬೇತಿ ಆಯಿತು, SKDRTPಯಲ್ಲಿ ದುಡ್ಡು ಸಿಕ್ತು. ಆದರೆ ನಮ್ಮ ಈ ಆಂಟ್ರಪ್ರನರ್ಸ್ ಏನು ಹೊಸದಾಗಿ ಬಂದಂತಹ ಅವರಿಗೆ ನಿರುದ್ಯೋಗ ಯುವತಿಯರಿಗೆ ತರಬೇತಿ ಮತ್ತು ಹಣದ ಸಹಾಯ ಸಿಕ್ಕಿದ ಮೇಲೆ ಅವರಿಗೆ ದೊಡ್ಡ ಸಮಸ್ಯೆ ಆಗಿದ್ದು ಮಾರುಕಟ್ಟೆ. ಆ ಮಾರುಕಟ್ಟೆಯಲ್ಲಿ ಅವರಿಗೆ ಬಹಳಷ್ಟು ವಿಷಯಗಳು ಅಡ್ಡ ಬಂದವು. ಅದೆಲ್ಲವನ್ನು ಯೋಚನೆ ಮಾಡಿ ಮತ್ತೆ ಪೂಜ್ಯ ವೀರೇಂದ್ರ ಹೆಗ್ಡೆಯವರಲ್ಲಿ 2004ರಲ್ಲಿ ಹೋಗಿ ಎಲ್ಲ ಸದಸ್ಯರು ಕೇಳಿಕೊಂಡಾಗ ಆಗ ಆರಂಭವಾಗಿದ್ದು ಈ ಸಿರಿ ಸಂಸ್ಥೆ. ಈ ಸಿರಿ ಸಂಸ್ಥೆ ಸುಮಾರು 2000 ಸ್ವಸಹಾಯ ಮಕ್ಕಳ ಒಂದು ಗುಂಪು ಸೇರಿಕೊಂಡು ಸುಮಾರು 20 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಆರಂಭವಾದಂತಹ ಸಿರಿ ಸಂಸ್ಥೆ ಇವತ್ತು ತನ್ನ ಜಾಲವನ್ನು ವಿಸ್ತರಿಸಿಕೊಂಡು ಸುಮಾರು ವಾರ್ಷಿಕವಾಗಿ 25 ಕೋಟಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಸುಮಾರು 5,000 ಹೆಣ್ಣು ಮಕ್ಕಳು ಮಾಡ್ತಕ್ಕಂತಹ ಬೇರೆ ಬೇರೆ ಉತ್ಪಾದನೆಗಳು ನಮ್ಮ ಇಡೀ ಜನರನ್ನ 13 ನಮ್ಮದೇ ಆದಂತಹ ಸ್ವಂತ ಜಾಲದ ಅಂಗಡಿಗಳ ಮುಖಾಂತರ 13 ಲೈನ್ ಸೇಲ್ಸ್ಗಳ ಮುಖಾಂತರ 300ಕ್ಕೂ ಹೆಚ್ಚು ಫ್ರಾಂಚೈಸಿ ಮೋಡ್ ಮುಖಾಂತರ ಮತ್ತು ಈಗ ಶುರುವಾಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಮತ್ತು ಹೋಲ್ಸೇಲ್ ನೆಟ್ವರ್ಕ್ಗಳ ಮುಖಾಂತರ ಇಡೀ ರಾಜ್ಯವನ್ನು ತಲುಪ್ತಾ ಇದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಈ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಒಂದು ಮಾರ್ಗದರ್ಶನ, ಅವರ ಒಂದು ಸಾಮಾಜಿಕ ಕಳವಳಿ ಕಾಣ್ತಾ ಇದೆ. 2 ವರ್ಷದಿಂದ ಕೋವಿಡ್ನ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಬಹಳಷ್ಟು ಸಮಸ್ಯೆಗಳಾಯಿತು. ಮೊದಲನೇ ವರ್ಷದಲ್ಲಿ ಸುಮಾರು 2 ತಿಂಗಳು, ಕಳೆದ ವರ್ಷ ಕೂಡ ಸುಮಾರು 2 ತಿಂಗಳುಗಳ ಕಾಲ ನಾವು ಸಂಸ್ಥೆಯನ್ನು ತಾತ್ಕಾಲಿಕವಾಗಿ ಮುಚ್ಚಿದ್ರು ಕೂಡ ಪೂಜ್ಯರು ಸಂಬಳವನ್ನು ಕೊಡ್ತಾ ಅವರಿಗೆ ಬೋನಸನ್ನು ಕೊಡ್ತಾ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಇದೇ ಕಾರಣಕ್ಕೆ ಏನೋ ನಮಗೆ ಇನ್ಕಮ್ ಟ್ಯಾಕ್ಸ್ ಅವರು ATGಗೆ ಅಪ್ಲೈ ಮಾಡಿದ್ರೆ ವಿ ಗಾಟ್ ATG ಆಲ್ಸೋ ಫಾರ್ ದಿ ಬಿಸ್ನೆಸ್ ಎಂಟರ್ಪ್ರೈಸ್. ಫಾರ್ ದ ಫಸ್ಟ್ ಟೈಮ್ ವಿ ಗಾಟ್ ATG ಆಲ್ಸೋ. ಇದು ಒಂದು ಪೂಜ್ಯರ ಒಂದು ಏನು ಒಂದು ಅನುಕಂಪದ ನೆಲೆಯಲ್ಲಿ ಈ ಒಂದು ಮಾಡ್ತಕ್ಕಂಥ ಸೇವೆ ಅವರನ್ನು ಇದನ್ನು ತೋರಿಸ್ತಾ ಇದೆ. ಅವಿಶ್ರಾಂತವಾಗಿ ತಮ್ಮ ಕುಟುಂಬಕ್ಕೂ ಸಹ ಕೆಲವು ಸಲ ಸಿಗದೇನೆ ಅವರು ಜನರ ಕಲ್ಯಾಣಕ್ಕೋಸ್ಕರವಾಗಿ ಸತತವಾಗಿ ದುಡಿತಕ್ಕಂತಹ ಪೂಜ್ಯ ಕಾವಂದರು ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂಬುದು ನಮಗೆ ಹೆಮ್ಮೆ. ನಮ್ಮಂತಹ ಪಾಮರರು ದೇವರನ್ನ ನೋಡೋದಕ್ಕೆ ಅಥವಾ ಮಾತಾಡೋಕ್ಕಾಗಲ್ಲ. ಹಾಗಾಗಿ ದೇವರು ಏನು ಮಾಡಿದ್ದಾರೆ ಅಂದರೆ ಪೂಜ್ಯರಲ್ಲಿ ಇಟ್ಟಿದ್ದಾರೆ ಅಂತ ನಮಗೆ ಒಂದು ಭಾವ ಆಗುತ್ತೆ. ನಮ್ಮಗಳಿಗೆಲ್ಲ ಒಂದು ಮಾರ್ಗದರ್ಶನ ಮಾಡೋಕ್ಕೆ, ಆಶೀರ್ವಾದ ಮಾಡೋಕ್ಕೆ ಆ ಮಂಜುನಾಥ ಸ್ವಾಮಿಯೇ ಇವ್ರನ್ನ ಇಲ್ಲಿ ಕೂರಿಸಿದ್ದಾರೆ, ನೀವು ಯೋಗಕ್ಷೇಮ ನೋಡ್ಕೊಳ್ಳಿ ಅಂತ. ಆ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಿರುವ ನಿಮ್ಮೆಲ್ಲರ ಪೂಜ್ಯ ಪ್ರೀತಿಯ ಕಾವಂದರಿಗೆ ನಮ್ಮ ಸಿರಿ ಸಂಸ್ಥೆಯ ಪರವಾಗಿ ಆನ್ ಬಿಹಾಫ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಅಂಡ್ ದ ಎಂಟೈರ್ ಫ್ಯಾಮಿಲಿ ಹಿಯರ್ ವಿ ಹಾರ್ಟಿಲಿ ವೆಲ್ಕಮ್ ಯು ಸರ್. ಸ್ವಾಗತ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣಿನ ಪಾತ್ರ ಇರುತ್ತೆ. ಅದೇ ರೀತಿ ಇವತ್ತು ನಮ್ಮ ಸಿರಿ ಸಂಸ್ಥೆ ಇಷ್ಟೊಂದು ಮುಂದುವರಿಬೇಕಾದ್ರೆ ಮಾತೃಶ್ರೀ ಅಮ್ಮನವರ ಒಂದು ಸದಾ ಪ್ರೋತ್ಸಾಹ, ಆಶೀರ್ವಚನ ಮತ್ತು ಮಾರ್ಗದರ್ಶನ ಸದಾ ಸಿಗ್ತಾ ಇದೆ. ನಾವು ಅವ್ರನ್ನ ನಿನ್ನೆ ಕೇಳ್ಕೊಂಡಿದ್ವಿ, ಆದರೆ ಅವರಿಗೆ ಬೇರೆ ಕೆಲಸದ ಒತ್ತಡದಿಂದಾಗಿ ಅವರು ಬರ್ತಾ ಇಲ್ಲ. ಅವರ ಆಶೀರ್ವಾದವನ್ನು ಅವ್ರಿಗೂ ಸಹ ನಾವು ಬೇಡ್ಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. Amidst us, we have a very distinguished personality. That is none other than Shri Ajay Khurana, the Executive Director of Bank of Baroda. All the way from Bombay, he has come just to grace this function. It is all because of the love and affection and the faith he has got towards Lord Manjunatha and Dr. Hegdeji. I was very lucky to associate myself with Dr. Khurana, Shri Khurana, when I was in Syndicate Bank in the last leg of my service. He was heading SLBC and I was also serving in SLBC. That intimacy continued even after my retirement, and that is how we are getting 18 lakh worth vehicle and the CSR activity. Sir,
Kudos to you, sir. Thank you very much. He is so knowledgeable, so humble. Being at the top of helm of affairs, he is accessible to everyone. See, just imagine, even after retirement, he is maintaining the cordial relationship with a person like me. That itself speaks very high of him. He has got very high regard for Dr. Hegde and his activities. He has become a fan when he met Dr. Hegde about 2 years back, when he came to attend naturopathy treatment, and from there onwards, entire family members comes once in a year, take the treatment, take the blessings of Lord Manjunatha, and also the best wishes from Dr. Hegde, and continues their association. Now, almost all SDM accounts are in Bank of Baroda, thanks to his efforts, and we are all grateful to you, sir. It is your efforts with which we are getting this 18 lakh worth vehicle, which is mobile in nature. That was a small idea given by Dr. Hegde when he met GM when in the last function, when Bank of Baroda donated an eco vehicle for transportation of our textile units products. So when Dr. Hegde took some time, made a sketch of the vehicle as to how it should be, then immediately Madam took the initiative and took it to Kurana sir, and when the proposal was rejected, when I contacted him over phone, he was so pragmatic, and within 24 hours he gave the sanction and called me and said, Mr. Janardana, your vehicle is sanctioned, convey it to Dr. Hegde. And that is how we are here, sir. We are really grateful to you for the lightning speed with which you would act and get the sanction from the head office. We will be, all our 3 employees will be highly remembering you for your great gesture, sir. On behalf of 3 employees here and on behalf of Bank of Baroda staff members and all the people present here, we cordially welcome you, sir. Welcome you, welcome you, and welcome you. We have amidst us Madam Kurana. She is very soft spoken and she will be always supporting sir in all our his activities. So we are very fortunate to have Madam amidst us. Madam, on behalf of all the 3 employees here and on behalf of all the Bank of Baroda and other staff members here, we cordially welcome you, ma'am. ಸ್ನೇಹಿತರೆ, ನಮ್ಮ ಬ್ಯಾಂಕ್ ಆಫ್ ಬರೋಡಾ ವಲಯ ಕಚೇರಿ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಗಾಯತ್ರಿ ಮೇಡಮ್, ಇವರು ಜನರಲ್ ಮ್ಯಾನೇಜರ್ ಅನ್ನೋದನ್ನು ಯೋಚನೆ ಮಾಡ್ದೇನೆ ಆರಾಮಾಗಿ ಎಲ್ಲ ಜೊತೆ ಮಿಕ್ಸ್ ಮಾಡ್ಕೊಂಡು ಭಾಳ ಕೂಲ್ ಆಗಿದ್ಕೊಂಡು ಭಾಳ ಸೋಷಿಯಲ್ ಆಗಿದ್ಕೊಂಡು ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ನಿಜವಾಗ್ಲೂ ಜನರಲ್ ಮ್ಯಾನೇಜರ್ ಅಂತ ಒಂದ್ಸಲ ನಮಗೂ ಆಶ್ಚರ್ಯ ಆಗಕ್ಕೆ. ನಾವು ಬ್ಯಾಂಕಲ್ಲಿ 35 ವರ್ಷ ಸರ್ವಿಸ್ ಮಾಡಿದವರು, ಬ್ಯಾಂಕಲ್ಲಿ ಒಂದು ಜನರಲ್ ಮ್ಯಾನೇಜರ್ ಆಗಿದ್ದ ತಕ್ಷಣ ಭಾಳ ಯಾರು but sometimes general manager doesn't speak to other colleagues also, but she has got such a wonderful behavior and her nature is so lovely, and Dr. Hegde admires her because of her simplicity. Madam, it was her attempt to get 2 vehicles consecutively within 1 year. One is eco vehicle sanctioned about 5 months back, and which we are using it for transportation of our city products, that is especially textiles, and now because of our continued effort, we are able to get this big vehicle. Madam, on behalf of city employees and on behalf of Bank of Baroda executives present here and on behalf of all the people present here, we cordially welcome you. ನಮ್ಮ ಜೊತೆಗೆ ನಮ್ಮ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗೋಪಾಲಕೃಷ್ಣ ಸರ್ ಇದ್ದಾರೆ. ಅವರು ಕೂಡ ಬ್ಯಾಂಕ್ ಆಫ್ ಬರೋಡಾ ಒಂದು ವಿಜಯ ಬ್ಯಾಂಕಿಂದ ಬಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇದ್ದು ಕುರಾನ ಸರ್ ಜೊತೆ ಕೆಲಸ ಮಾಡಿ, sir has worked under Kurana sir, yeah. So that relationship he is also maintaining, and he is also supporting in all our activities. Sir, on behalf of all the people present here, we cordially welcome you, sir. ಸ್ನೇಹಿತರೆ, 2004ರಲ್ಲಿ ಈ ಸಿರಿ ಸಂಸ್ಥೆಯನ್ನು ಒಂದು ಕಲ್ಪನೆ ಮಾಡಿ ಒಂದು ರೂಪುರೇಷೆ ಕೊಟ್ಟು ಅದಕ್ಕೊಂದು ವಿಷನರಿ ಲೀಡರ್ಶಿಪ್ ಕೊಟ್ಟು ಡಾಕ್ಟರ್ ಹೆಗ್ಡೆ ಅವರು ಆಗಿನ SKDRDP ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರಿಗೆ ಮಂಜುನಾಥ್ ಅವರಿಗೆ ಹೇಳಿದ್ರು ಈ ಥರ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಈ ಕಳೆದ 15 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಅದರ ಎಲ್ಲ ರೂಪುರೇಷೆಗಳನ್ನು ಫೌಂಡೇಶನ್ಗಳನ್ನು ಹಾಕಿ ಬಹಳ ಚೆನ್ನಾಗಿ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬರೋದರಲ್ಲಿ ಡಾಕ್ಟರ್ LH ಮಂಜುನಾಥ್ ಅವರ ಪಾತ್ರ ಬಹಳ ದೊಡ್ಡದು. ಅವರಿಗೆ ನಮ್ಮ ಸಿರಿ ಸಂಸ್ಥೆ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹಾಗೂ ಇಲ್ಲಿ ನೆಲೆಸಿರ್ತಕ್ಕಂತಹ ಬ್ಯಾಂಕ್ ಆಫ್ ಬರೋಡಾ ಹಾಗೂ SKDRDP ಎಲ್ಲ ಸಿಬ್ಬಂದಿಗಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ SKDRDP
DRDPಯ CEO ಅನಿಲ್ ಸರ್ ಇದ್ದಾರೆ, ನಮ್ಮ ರೀಜನಲ್ ಮ್ಯಾನೇಜರ್ ಶೆಟ್ಟಿ ಅವರಿದ್ದಾರೆ, ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿನ FD ಅವರಿದ್ದಾರೆ, ನಮ್ಮ ಸಿರಿ ಸಂಸ್ಥೆಯ ಡೈರೆಕ್ಟರ್ ಆಗಿರ್ತಕ್ಕಂಥ ರಾಜೇಶ್ ಪೈ ಅವರಿದ್ದಾರೆ. ಅವರು ನಮ್ಮ ಕಡೆಗೆ ಹೋಗ್ಬಿಟ್ಟು ಬಹಳ ದೂರದಿಂದ ಬಂದಿದ್ದಾರೆ, ಎಲ್ಲ ಕೆಲಸಗಳು ಒತ್ತಡದಿಂದ ಬಂದಿದ್ದಾರೆ. ಅವರು ಸಿರಿ ಸಂಸ್ಥೆಯ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡು ನಮಗೆ ಸೂಕ್ತ ಮಾಹಿತಿಯನ್ನು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅವ್ರಿಗೂ ಸಹ ನಮ್ಮ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ SKDRDPಯಿಂದ ಬಂದಿರತಕ್ಕಂತಹ, ನಮ್ಮ ಸಿರಿಯಿಂದ ಬಂದಿರತಕ್ಕಂತಹ ದೇವಸ್ಥಾನದ ಎಲ್ಲ ಸ್ಟಾಫ್ಗಳಿಗೆ ಮತ್ತು ನಮ್ಮ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಬಂದಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಟಾಟಾ ಮೋಟರ್ಸ್ನ ಅಧಿಕಾರಿಗಳು ಬಂದಿದ್ದಾರೆ, ನಮ್ಮ ರೋಟ್ರಿಕ್ಸ್ ಈ ನಮ್ಮ ಒಂದು ಏನು ವಾಹನವನ್ನು ತಯಾರು ಮಾಡ್ತಿದ್ದಾರೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಟಾಟಾ ಮೋಟರ್ಸಿಂದ ಪೂಜ್ಯರಿಗೆ ಸನ್ಮಾನ. ಈ ಮಾಡೆಲನ್ನು ತೆಗೆದುಕೊಳ್ಳತಕ್ಕಂಥ ರೋಟ್ರಿಕ್ಸ್ ಅವರು ಪೂಜ್ಯರಿಗೆ ಸನ್ಮಾನ ಮಾಡ್ತಿದ್ದಾರೆ. ನಮ್ಮ ಸಂಸ್ಥೆಯ ಮಾರ್ಕೆಟ್ ವಿಭಾಗದ ಕೆಲಸಗಾರರ ಸುಧಾಕರ್ ಅವರು ಗೌರವಪಡಿಸಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಇಂದಿನ ಬಹುನಿರೀಕ್ಷಿತ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಬ್ಯಾಂಕ್ ಆಫ್ ಬರೋಡಾದಿಂದ ಸಂಚಾರಿ ಮಾರಾಟ ವಾಹನವನ್ನು ಕೊಡುಗೆಯಾಗಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅಜಯ್ ಕೆ ಪುರಾಣದವರಿದ್ದಾರೆ, ಮತ್ತು ಶ್ರೀಮತಿ ಅವರು ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜನರಲ್ ಮ್ಯಾನೇಜರ್ ಶ್ರೀಮತಿ ಗಾಯತ್ರಿ ಅವರಿದ್ದಾರೆ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್
ಮ್ಯಾನೇಜರ್ ಶ್ರೀ ಗೋಪಾಲಕೃಷ್ಣ ಅವರಿದ್ದಾರೆ. ಮತ್ತಿತರ ಬ್ಯಾಂಕಿನ ಹಿರಿಯ ಅಧಿಕಾರಿಗಳಿದ್ದಾರೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಮಂಜುನಾಥ್ ಇದ್ದಾರೆ. ಮತ್ತಿತರ ಇಲ್ಲಿ ಅಧಿಕಾರಿಗಳಿದ್ದಾರೆ. ನಮ್ಮ ಸಿರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಜನಾರ್ದನ್ ಅವರಿದ್ದಾರೆ. ಮತ್ತು ಇಲ್ಲಿ ಅನೇಕ ಮಂದಿ ಬಂದ ಎಲ್ಲ ಅತಿಥಿಗಳನ್ನು ನಮ್ಮ ನಿರ್ದೇಶಕರು ಮತ್ತಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿರಿ ಸಂಸ್ಥೆ ಅನ್ನುವಂಥದ್ದು ಗ್ರಾಮೀಣ ಮಹಿಳೆಯರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಗ್ರಾಮೀಣ ಮಹಿಳೆಯರಿಗೆ ಮೊದಲು ನಾವು ಏನು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ನಾನು ಹೇಳೋ ಪ್ರಕಾರ ಸಾವಿರಾರು ವರ್ಷಗಳಲ್ಲಿ ಮಹಿಳೆಯರನ್ನು ನಾವು 2ನೇ ದರ್ಜೆಯ ಪ್ರಜೆಗಳಾಗಿ ಕಂಡಿದ್ದೇವೆ. ಅಂದರೆ ಅವರಿಗೆ ಯಾವುದೇ ಕಾರ್ಯಕ್ರಮಕ್ಕೆ ಮುಂದೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರಲಿಲ್ಲ. ಮನೆಯಲ್ಲಿ ಸಂಸಾರ ನೋಡಿಕೊಳ್ಳುವಂಥದ್ದು ಮತ್ತು ಇದರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋದು ಬಿಟ್ಟರೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವರಿಗೆ ಏನು ಅವಕಾಶ ಇರಲಿಲ್ಲ. ಆದರೆ ಸ್ವಾತಂತ್ರ್ಯ ದೊರಕಿದ ಬಳಿಕ ಈ ಮಹಿಳೆಯರಿಗೆ ಮೊದಲನೇ ಆದ್ಯತೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಮ್ಮ ಕಾರ್ ಮ್ಯೂಸಿಯಂನಲ್ಲಿ ಒಂದು ಬೋರ್ಡ್ ಇದೆ. ಅದರಲ್ಲಿ ಪ್ರಥಮ ಮಹಿಳಾ ಡ್ರೈವರ್ ಅಂತಂದರೆ ಶ್ರೀಮತಿ ಟಾಟಾ ಅವರು, ರತನ್ಜಿ ಟಾಟಾ ಅವರ ಪತ್ನಿಯರು ಮೊದಲೇ ವಾಹನ ಬಿಟ್ಟವರು ಅಂತ. ಮೊದಲು ಯಾರಾದರೂ ವಾಹನ ಮಹಿಳೆಯರು ಓಡಿಸಿದ್ರೆ ಹಾಸ್ಯ ಮಾಡ್ತಾರೆ, ನೋಡು ಹೆಣ್ಮಗಳು ಡ್ರೈವ್ ಮಾಡ್ತಾ ಇದ್ದಾಳೆ. ಅಷ್ಟು ಅವರಿಗೆ 2ನೇ ಅವರಿಗೆ ಯಾವುದೇ ಕಾರ್ಯ ಮಾಡಲಿಕ್ಕೆ ಶಕ್ತರಲ್ಲ ಅನ್ನುವಂಥ ಭಾವನೆಯನ್ನು ನಾವು ಕೊಟ್ಟಿದ್ದೇವೆ. ಆದರೆ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರಾಧ್ಯಕ್ಷರಾಗಿ ಮಹಿಳೆಯರು ಅಧಿಕಾರವನ್ನು ನಡೆಸಿದ ಮೇಲೆ ಇವತ್ತು ಆ ಎಲ್ಲ ಸಂಶಯಗಳು ದೂರವಾಗಿದೆ. ಮಹಿಳೆಯರು ಸಮಾನವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾರೆ. ಇವತ್ತು ಮಹಿಳೆಯರಿಗೆ, ಗ್ರಾಮೀಣ ಮಹಿಳೆಯರಿಗೆ ವಿಶೇಷವಾಗಿ ಅವರಿಗೆ ಅವಕಾಶಗಳನ್ನು ನೀಡಬೇಕನ್ನೋದೇ ನಮ್ಮ ಉದ್ದೇಶ. ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಸುಮಾರು 45 ಲಕ್ಷಕ್ಕಿಂತ ಮಿಕ್ಕಿ ಹೆಣ್ಮಕ್ಳು ಸದಸ್ಯರಾಗಿದ್ದಾರೆ ಸಂಸಾರ ಸಂಘದಲ್ಲಿ. ಅವರು ಈ ಸ್ವಸಹಾಯ ಸಂಘಗಳ ಮೂಲಕ ತಮ್ಮ ಸಂಸಾರದ ಹೊಣೆಯನ್ನು ಅವರು ಹೊರಡ್ತಾ ಇದ್ದಾರೆ. ನಾವು ಯಾವಾಗಲೂ ಹೇಳ್ತಾ ಇದ್ದೆವು, ದಾಂಪತ್ಯ ಅಂದರೆ ಗಂಡು ಹೆಣ್ಣು ಎರಡೂ ಕೂಡ ಸಮಾನವಾಗಿ ಜವಾಬ್ದಾರಿ ಹೊರಬೇಕು ಅಂತಾರೆ. ಜವಾಬ್ದಾರಿ ಇದ್ದದ್ದೆಲ್ಲ ಪುರುಷರಿಗೆ, ಮಹಿಳೆಯರಿಗೆ ದುಡಿಮೆ ಮಾತ್ರ ಇದ್ದದ್ದು. ಆದರೆ ಇಂದು ಸ್ವಸಹಾಯ ಸಂಘಗಳ ಮೂಲಕ ಈ ಮಹಿಳೆಯರು ಸಶಕ್ತರಾಗಿದ್ದಾರೆ. ತಮ್ಮ ಶಕ್ತಿಯನ್ನು ಪುರುಷರ ಜೊತೆಗೆ ಸಂಸಾರದ ನಿರ್ವಹಣೆಗೆ, ಆರ್ಥಿಕ ಸಂಪಾದನೆ ಕೂಡ ವಿನಿಯೋಗ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಅವಕಾಶಗಳು ಬೇಕು, ಆಪರ್ಚುನಿಟೀಸ್ ಬೇಕು, ಅವಕಾಶಗಳು ಬೇಕು. ಈ ಅವಕಾಶಗಳನ್ನು ಹೇಗೆ ಕೊಡೋದು ಅಂತಂದರೆ, ನಾವು ಸಿರಿ ಗ್ರಾಮೀಣ ಉದ್ಯೋಗ ಸಂಸ್ಥೆಯನ್ನು ಮಾಡಿ ಮಹಿಳೆಯರು ತಮ್ಮ ಪಾಲಿನ ಕರ್ತವ್ಯವನ್ನು, ಅಂದರೆ ಅವರು ಬಟ್ಟೆಗಳನ್ನ ತಯಾರು ಮಾಡ್ಬೋದು, ಟೈಲರಿಂಗ್ ಮಾಡ್ಬೋದು, ಆಮೇಲೆ ತಿಂಡಿಗಳನ್ನು ಮಾಡ್ಬೋದು, ಫಿನಾಯಿಲ್ ತಯಾರು ಮಾಡ್ಬೋದು, ಅಗರಬತ್ತಿ ತಯಾರು ಮಾಡ್ಬೋದು, ಇತ್ಯಾದಿ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಅವರಿಗೆ ಅವಕಾಶಗಳನ್ನು ಮಾಡಿಕೊಟ್ಟರು. ವಿಶೇಷವಾಗಿ ಗಾರ್ಮೆಂಟ್ಸ್ ಅಂತಂದರೆ ಬಟ್ಟೆ ಬರೆಗಳನ್ನು ಹೊಲಿಯೋದು ಮಾತ್ರ ಅವರ ಕೆಲಸ ಆಗಿತ್ತು. ಈಗ ಹೊಲಿಯೋದ್ರ ಜೊತೆಗೆ ಅದನ್ನು ಮಾರುಕಟ್ಟೆಯಲ್ಲಿ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸುವ ಜವಾಬ್ದಾರಿ ಅಂತ ಅವರಿಗೆ ನಾವು ಕೊಟ್ಟೆವು. ಮುಂದೆ ನಮ್ಮ ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ದೊರೆತು ಮಹಿಳೆಯರಿಗೆ ನಿತ್ಯ ನಾವು ತಯಾರಿ ಮಾಡಿದ ವಸ್ತುಗಳನ್ನು ಎಲ್ಲಿ ಮಾರಬೇಕು ಅನ್ನುವಂಥ ಯೋಚನೆ ಬರಬಾರ್ದು ಅಂತ ಹೇಳಿ. ಅಂದರೆ ಮಾರ್ಕೆಟಿಂಗ್, ನಾವು ಬಟ್ಟೆಯನ್ನು ತಯಾರು ಮಾಡ್ಬೋದು, ವಸ್ತುಗಳನ್ನು ತಯಾರು ಮಾಡ್ಬೋದು, ಆದರೆ ಮಾರುಕಟ್ಟೆಗೆ ಎಲ್ಲಿ ಹೋಗೋದು, ನಾವು ಹೋಗಿ ಬೀದಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂಗಡಿ ನಾವು ಸುತ್ತಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಈ ಎಲ್ಲ ಮಹಿಳೆಯರು ತಯಾರಿಸಿದ ವಸ್ತುಗಳ ಮಾರುಕಟ್ಟೆಯ ಜವಾಬ್ದಾರಿ ನಾವು ಸಿರಿ ಸಂಸ್ಥೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸುಮಾರು 3,000ಕ್ಕೂ ಮಿಕ್ಕಿ ಮಹಿಳೆಯರು ತಮ್ಮ ತಮ್ಮ ಉದ್ಯೋಗಗಳಲ್ಲಿ ಅಥವಾ ವೃತ್ತಿಗಳಲ್ಲಿ ತೊಡಗಿದ್ದಾರೆ. ಅದರ ಮಾರುಕಟ್ಟೆ ಮಾಡೋ ಜವಾಬ್ದಾರಿ ನಾವು ಸಿರಿ ಸಂಸ್ಥೆಯಲ್ಲಿ ನಾವು ವಹಿಸಿಕೊಂಡಿದ್ದೇವೆ. ಹೀಗಾಗಿ ಇವತ್ತು ಇದರಲ್ಲಿ ಬಹಳ ಪ್ರಮುಖವಾದದ್ದು ಬಟ್ಟೆ ಬರೆ ತಯಾರಿಸುವಂಥದ್ದು. ಆದರೆ ಕಳೆದ 2 ವರ್ಷದಿಂದ ನಾವು ಈ ಕೊರೋನಾ 19 ಕೋವಿಡ್-19 ಸಂದರ್ಭದಲ್ಲಿ ಮಾರುಕಟ್ಟೆ ದೊಡ್ಡ ಹೊಡೆತ ಬಿತ್ತು. ಈ ಹೊಡೆತದಿಂದಾಗಿ ಒಂದು ರೀತಿಯಲ್ಲಿ ಹೇಳೋದಾದರೆ ನಮ್ಮ ಮಹಿಳೆಯರಿಗೆ ತಯಾರಿ ಮಾಡಿದ ವಸ್ತುಗಳನ್ನು ಮಾರುಕಟ್ಟೆಗೆ ತಲುಪಿಸಲಿಕ್ಕೆ ಆಗಲೇ ಇಲ್ಲ. ಆದರೆ ನಾವು ಈ ಸಿರಿ ಸಂಸ್ಥೆ ಮೂಲಕ ಸಾಧ್ಯವಾದಷ್ಟು ಅವರಿಗೆ ಮಾರುಕಟ್ಟೆಯ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ವಸ್ತುಗಳನ್ನು ತಯಾರು ಮಾಡಿ ಮಾರುಕಟ್ಟೆಗೆ ತರುವಂಥ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಇಷ್ಟಾದರೂ ಕೂಡ ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ನಮಗೆ ಆಗಿಲ್ಲ. ಹಾಗಾಗಿ ಇನ್ನೂ ಹೆಚ್ಚು ಮಹಿಳೆಯರು ತಮ್ಮ ವ್ಯಾಪಾರವನ್ನು ವೃದ್ಧಿಸಬೇಕು, ತಯಾರಿಗಳನ್ನು ಮಾಡಬೇಕಾದ್ರೆ ಮಾರುಕಟ್ಟೆಯನ್ನು ಸಿರಿ ಸಂಸ್ಥೆ ಮೂಲಕ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಅವರಿಗೆ ಅನೇಕ ಮಾರುಕಟ್ಟೆಯ ಮೂಲಕ ವ್ಯವಹಾರ ಮಾಡಿ ಅವರಿಗೆ ಹಣವನ್ನು ಒದಗಿಸುವ
ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಪ್ರಯತ್ನದಲ್ಲಿ ಸಿರಿ ಸಂಸ್ಥೆಯ ಮೂಲಕ ಮಾಡುವ ಸಂದರ್ಭದಲ್ಲಿ ಮಾರುಕಟ್ಟೆ ಬಹಳ ದೊಡ್ಡ ಸಮಸ್ಯೆ ಆಯಿತು. ಕೋವಿಡ್-19 ಸಂದರ್ಭದಲ್ಲಿ ಮಾರುಕಟ್ಟೆ ಇಲ್ಲೇ ಇಲ್ಲ. ಎಲ್ಲರೂ ಬಂದು ಧರ್ಮಸ್ಥಳದಲ್ಲಿ ಹರಕೆ ಹೇಳ್ಕೊಳ್ತಿದ್ರು. ಹೋಟೆಲಿಗಿಲ್ಲ, ಬೇಕರಿಗಿಲ್ಲ, ಅಂಗಡಿಗಳಿಗೆ ವ್ಯಾಪಾರ ಇಲ್ಲ, ಹೋಟೆಲಿಗೆ ವ್ಯಾಪಾರ ಇಲ್ಲ ಅಂತ ಹೇಳ್ತಿದ್ರು. ಈಗ ಎಲ್ಲ ಸ್ವಲ್ಪ ನಾವು ಅದನ್ನು ಹೊರಗೆ ಬಂದಿದ್ದೇವೆ. ಆದರೆ ನಮ್ಮ ಸಿರಿ ಸಂಸ್ಥೆಯ ಮೂಲಕ ಮಾರುಕಟ್ಟೆ ವೃದ್ಧಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ವತಿಯಿಂದ ಮಾಡುವಂಥ ಕಾರ್ಯಕ್ಕೆ ಮಾರುಕಟ್ಟೆಗೆ ಈ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ವಾಹನ ಬೇಕು. ವಾಹನದಲ್ಲೇ ಮಾರುಕಟ್ಟೆ ಬರಬೇಕು ಅಂತ. ಯಾಕಂದರೆ ಈಗ ಹೊಸ ಹೊಸ ರೀತಿಯಲ್ಲಿ ಈ ಡೆಲಿವರಿ ಸಿಸ್ಟಮ್ ಇರೋದ್ರಿಂದ ಏನು ಹೇಳ್ತಿರೋದಕ್ಕೆ ಈ ಆನ್ಲೈನ್ ಡೆಲಿವರಿ ಇರೋದ್ರಿಂದ ಇವತ್ತು ನಮ್ಮ ಮಕ್ಕಳೆಲ್ಲ ಮನೆಯಲ್ಲಿ ಕೂತು ಒಂದು ಫೋನಲ್ಲಿ ಒತ್ತಿ 10 ಬಿಸ್ಕೆಟ್ ಕಳಿಸಿ 2 ಕೋಕೋ-ಕೋಲಾ ಕಳಿಸಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಎಲ್ಲ ಆನ್ಲೈನ್ ಬಿಸ್ನೆಸ್. ಅಂಗಡಿಗೆ ಹೋಗಿ ತರುವುದಷ್ಟು ವ್ಯವಧಾನವಿಲ್ಲ, ಅಗತ್ಯವೇ ಇಲ್ಲ. ಬರೀ ಫೋನ್ ಮಾಡಿದರೆ ಅಥವಾ ಮೊಬೈಲಲ್ಲಿ ಒತ್ತಿದ್ರೆ ಸಾಕು, ಮರುದಿವಸ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಹೊಸ ವಾಹನವನ್ನು ಮಾಡಿ ವಾಹನದಲ್ಲೇ ಮಾರ್ಕೆಟ್ ವ್ಯವಸ್ಥೆಯನ್ನು ಮಾಡಿ ವಿಶೇಷ ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ, ವಿಶೇಷ ಕಾರ್ಯಕ್ರಮ ಇದ್ದಲ್ಲಿ ಐಸ್ ಕ್ರೀಮ್ ಹೋಗ್ತಿತ್ತು. ಈಗ ಐಸ್ ಕ್ರೀಮ್ ಒಟ್ಟಿಗೆ ನಮ್ಮ ಸಿರಿ ವಾಹನ ಕೂಡ ಅಲ್ಲಿ ಹೋಗುವ ಸಾರಿ ಅಲ್ಲಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುವ ಯೋಜನೆಯನ್ನು ಮಾಡಿದ್ದೇವೆ. ಅದಕ್ಕೆ ನಮ್ಮ ಮಂಗಳೂರಿನ ಸುಬ್ರಹ್ಮಣ್ಯ ಸಂಸ್ಥೆಯವರು ಒಳ್ಳೆಯ ವಿನ್ಯಾಸ ಮಾಡಿಕೊಟ್ಟಿದ್ದಾರೆ. ಮತ್ತು ಕೆಲವೇ ದಿವಸದಲ್ಲಿ ಆ ವಾಹನದ ನಿರ್ಮಾಣ ಕಾರ್ಯ ಆಗುತ್ತೆ. ಅದರ ನಿರ್ಮಾಣ ರೆಡಿ ಆಗಲಿಲ್ಲ ಅಂತ ಹೇಳಿ ಅದರ ಮಾಡೆಲ್ ನಿಮಗೆ ನಾವು ತೋರಿಸಿದ್ದೇವೆ. ಯಾಕಂದರೆ ಶ್ರೀ ಕೊರೋನಾ ಅವರು, ಅಜಯ್ ಕೊರೋನಾ ಅವರು ಈ ಹಿಂದೆ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಇದ್ದಾಗ, ವಿಜಯ ಬ್ಯಾಂಕಲ್ಲಿ ಇದ್ದಾಗ ಇಲ್ಲಿ ಬಂದಿದ್ರು. ಸಿಂಡಿಕೇಟ್ ಬ್ಯಾಂಕ್ ಕೂಡ ಬಂದರು. ಬಹಳ ಕ್ವಿಕ್ ಡಿಸಿಷನ್. ಅವರು ಈ ಫೇಮಸ್ ಫಾರ್ ಕ್ವಿಕ್ ಡಿಸಿಷನ್, ಸ್ಪಾಟ್ ಡಿಸಿಷನ್. ನಾವೆಲ್ಲ ಸಾಮಾನ್ಯವಾಗಿ ಆಶ್ವಾಸನೆ ಕೊಡುವುದನ್ನು ಕೇಳಿದ್ದಾರೆ, ಪ್ರಾಮಿಸಸ್. ಪ್ರಾಮಿಸಸ್, ಬಟ್ ಯು ಆರ್ ನಾಟ್ ಎ ಪ್ರಾಮಿಸಿಂಗ್ ಮ್ಯಾನ್, ಯು ಆರ್ ಎಕ್ಸಿಕ್ಯೂಟಿವ್ ಮ್ಯಾನ್. ಅವರ ಸ್ಟಾಫ್, ಅವರ people had a problem, like the general managers and other people cope up with the speed. It was difficult. He would say something and say next day he will call and say what happened, is it been executed? So that was a tough leader to attend. So I am very happy that he sanctioned this vehicle. He sanctioned this vehicle according to our need. No, we want to give this vehicle, you take it and do whatever you want. No, he says it is served, it is prepared, it is sent for you for a particular purpose. That purpose should be achieved. Then only I am satisfied. So ನಾವಿವತ್ತು ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ, ಸಿರಿ ಸಂಸ್ಥೆ ಎಲ್ಲ ಗ್ರಾಹಕರ ಪರವಾಗಿ, ಸಂಸ್ಥೆ ಎಲ್ಲ ಸಿಬ್ಬಂದಿ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ದಿಸ್ ಗೆಸ್ಚರ್ ಆಫ್ ಡೊನೇಟಿಂಗ್ ದಿಸ್ ವೆಹಿಕಲ್. ಅದರ ಜೊತೆಗೆ ನಾವು ಇವತ್ತು ಅವರ ಶ್ರೀಮತಿ ಮತ್ತು ಅವರು ಇಬ್ಬರು ಬಂದು ಇಲ್ಲಿ ಸಂಸ್ಥೆ ಧರ್ಮಸ್ಥಳಕ್ಕೆ ಬಂದರು. It is not sanctioning from your office, you have come down all to Dharmasthala and giving it here. It is a great gesture. We appreciate it. We pray Lord Jagannath to bless you with a good life, dear guys, health and prosperity. ಇನ್ನು ನಮ್ಮ ಡಾಕ್ಟರ್ ಮಂಜುನಾಥ್ ರವರು ಈ ಕಾರ್ಯಕ್ರಮದಲ್ಲಿ ತುಂಬ ಭಾಗವಹಿಸಿ ಸಿರಿ ಸಂಸ್ಥೆಯನ್ನು ಬೆಳೆಸ್ತಾ ಬಂದರು. ಈ ಬೆಳೀತಾ ಬರುವಾಗ ಇದೊಂದು ವಯಸ್ಸಿಗೆ ಬಂದ ಯುವತಿ ಆದಾಗ ಅವರಿಗೆ ಸ್ವಲ್ಪ ನೋಡ್ಲಿಕ್ಕೆ 16 ಮಕ್ಕಳು ಇದ್ದಾರೆ. ಅವರಿಗೆ ಜಾಸ್ತಿ ಇದೆ. ಹೌದು, ಆದರೆ ಈಗ ಹೇಳ್ಬಾರ್ದು. ಬಹಳ ಒಂದೊಂದು ಮಗು ಕೂಡ ಬೆಳೆದು ದೊಡ್ಡದಾಗ್ತಾ ಇದೆ. ಸ್ವಸಹಾಯ ಸಂಘಗಳು ಬೆಳೆಯಿತು, ಆಮೇಲೆ ಇನ್ಶೂರೆನ್ಸ್ ಬೆಳೆಯಿತು, ಇನ್ನೊಂದು ಕಡೆಯಿಂದ ಗ್ರಾಮೀಣ ಇದ್ರದ್ದು ಅಗ್ರಿಕಲ್ಚರ್ ಫಾರ್ಮ್ಸ್ ಬೆಳೆಯಿತು, ಇನ್ನೇನೇನೋ ತುಂಬ ಪ್ರೋಗ್ರಾಮ್ಸ್ ಇದೆ. ಸೊ ಅವ್ರಿಗೆ ಏನಾಯಿತು, ಈಗ ಈ ಸಿರಿ ಮಗಳು ತುಂಬ ಬೆಳೆದಿದ್ದಾಳೆ, ಇವಳನ್ನು ನೋಡ್ಕೊಳ್ಳಿಕ್ಕೆ ಇನ್ನೊಬ್ಬರು ಪ್ರತ್ಯೇಕ ಇದ್ರೆ ಒಳ್ಳೆಯದು ಅಂತ ಹೇಳಿ ಹಾಗಾದರೆ ರಿಟೈರ್ ಆದ ಅಜ್ಜ ಜನಾರ್ದನ್ ಅವರನ್ನ ಸೊ ಹೌದು. ಸೊ ಅವರು ಹೇಗೆ ಅಂತಂದರೆ ನನಗೆ ಬಹಳ ಸಂತೋಷ ಅಂದರೆ ನಮ್ಮ ರೂಟ್ ಸೆಟ್ಟಲ್ಲಿ ಇದ್ದವರು ಆಲ್ ಇಂಡಿಯಾ ಅಕಾಡೆಮಿ ಆಫ್ ರೂಟ್ ಸೆಟೀಸ್ನಲ್ಲಿ ಅವರು ಕಾರ್ಯದರ್ಶಿ ಆಗಿದ್ದರು. ನಿವೃತ್ತರಾದ್ಮೇಲೆ ನಿಮ್ಮ ಜೊತೆಗೆ ಇರ್ತೇನೆ ಸರ್, ನಾನು ಹೋಗೋದಿಲ್ಲ ಇಲ್ಲಿಗೆ ಅಂತ ಹೇಳಿದ್ರು. ಸೊ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಇಂಥ ಪ್ರೀತಿ, ಇಂಥ ಭಕ್ತಿ, ಇಂಥ ವಿಶ್ವಾಸ ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಅಲ್ಲ, ನಾನು ಸರ್ವಿಸ್ ನಿಮ್ಮಲ್ಲೇ ಸೇವೆ ಮಾಡ್ತೇನೆ ಅಂತ ಅವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಸಿರಿ ಸಂಸ್ಥೆಯನ್ನು
ಇವತ್ತು ಬಂದರೆ. ಆದರೆ ನಾವು ಅವರಿಗೆ ಕೊಟ್ಟದ್ದು ಸಾಲ ಇದ್ದಂಥ ಒಂದು ಸಂಸ್ಥೆ. ಈಗ ಅವರಿಗೆ ಕೊಡುವಾಗ ಯಾವಾಗಲೂ ಒಳ್ಳೆ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಏನಾಗಿದೆ, ಕೊರೋನಾ 19 ಬೇರೆ ಬೇರೆ ಸಂಸ್ಥೆ ಕಾರಣದಿಂದಾಗಿ ವ್ಯಾಪಾರ ವ್ಯವಹಾರ ಎಲ್ಲ ಆಗಿ ಸುಮಾರು 5 ಕೋಟಿಯಷ್ಟು ನಮ್ಮಲ್ಲಿ ಬಟ್ಟೆ ಬರೆ ಸ್ಟಾಕ್ ಉಳಿದಿತ್ತು, ಮಾರ್ಕೆಟಿಂಗ್ ಇಲ್ಲದೆ. ಅಂತಹ ಸವಾಲನ್ನು ಅವರಿಗೆ ಕೊಟ್ಟಾಗ ಅವರೆಲ್ಲ ಸವಾಲುಗಳನ್ನ ಈ ತಿಂಗಳಲ್ಲಿ ಸ್ವಲ್ಪ ಲಾಭವನ್ನು ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಒಂದು ಅವರ ಉತ್ಸಾಹದಿಂದ ಹೊಸ ಸರ್ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಮಾರ್ಕೆಟಿಂಗಿಗೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲೆಲ್ಲ ವ್ಯವಹಾರಕ್ಕೆ ವಿಸ್ತಾರ ಮಾಡಿದ್ದಾರೆ. ಹಾಗಾಗಿ ಶ್ರೀ ಜನಾರ್ದನ್ ಅವರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ನಾವು ಹಾರೈಸಬೇಕು, ಇನ್ನೂ ಹೆಚ್ಚು ಅವರಿಗೆ ನಾವು ಮಾಡಬೇಕು. ನಮ್ಮ SKDRDPಯಿಂದ ನಾವು ಅವರಿಗೆ ಇನ್ನೂ ಹೆಚ್ಚಿನ ಸರ್ವಿಸ್ ಸೇವೆ ಮಾಡ್ತೇವೆ. ಇವತ್ತು ಶ್ರೀಮತಿ ಹೇಮಾವತಿ ಅವರು ಸಾಮಾನ್ಯವಾಗಿ ಈ ಕೂಟಗಳಿಗೆ ಬರೋದಕ್ಕೆ ಸ್ವಲ್ಪ ಹಿಂಜರಿತ, ಮನೆಯಲ್ಲಿ ಕೇಳ್ತಾ ಇರಬೇಕು. ಅವರಿಗೆ ಈ ಸಂಸ್ಥೆ ಬೆಳಿಬೇಕು ಅನ್ನೋಂಥ ಭಾಳ ಹಂಬಲ ಇದೆ. ಹಾಗಾಗಿ ಅವರು ನಾನೇನಾದರೂ ಸ್ವಲ್ಪ ಕೊಡುವಲ್ಲಿ ಒಂದು ದಿವಸ ತಡ ಮಾಡಿ ಜನಾರ್ದನ್ಗೆ ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಜನಾರ್ದನ್ಗೆ ನಮ್ಮ ಹಾರೈಕೆ ಇದೆ, ಶ್ರೀಮತಿ ಹೇಮಾವತಿ ಅವರ ಬೆಂಬಲ ಇದೆ, ಮತ್ತು ಈಗ ಬ್ಯಾಂಕಿನಿಂದೆಲ್ಲ ಅವರಿಗೆ ಸಹಕಾರ ಇದೆ ಅಂತ ಹೇಳಿ ಅವರ ಕಾರ್ಯ ಯಶಸ್ವಿ ಆದರೆ ಸಿರಿ ಸಂಸ್ಥೆ ಯಶಸ್ವಿ ಆಗುತ್ತೆ. ಇದರ ಉದ್ದೇಶ ಇಷ್ಟೇ. ಅಲ್ಟಿಮೇಟ್ಲಿ ವಿ ವಾಂಟ್ ಸಿರಿ ಇನ್ಸ್ಟಿಟ್ಯೂಷನ್ ಟು ಗ್ರೋ. ಆಲ್ ಆಫ್ the women who are involved in the production should be satisfied with marketing. So ಇದು ಒಳ್ಳೆಯದಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಶ್ರೀ ಪುರಾಣ ಅವರಿಗೆ, ಅಜಯ್ ಪುರಾಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಹೆಚ್ಚು ಅವರಿಗೆ ಸೇವೆ ಮಾಡೋ ಅವಕಾಶ ದೇವರು ಕೊಟ್ಟು ಅಂತ ಹಾರೈಸ್ತಾ, ಇನ್ನೂ ಹೆಚ್ಚಿನ more opportunities in your career to raise to greater heights than service. ಮಂಜುನಾಥ ಅನುಗ್ರಹ ಇರಲಿ. ಆದಷ್ಟು ಬೇಗ ಪ್ರೊಡ್ಯೂಸರ್ಸ್ ಈ ವಾಹನ ಮಾಡಿಕೊಡುವಂತಾಗಲಿ ಅಂತ ಹೇಳಿ ವಿಶ್ ಮಾಡಿದ್ರು. पूजनीय डॉक्टर वीरेंद्र हेगड़े जी, I and Dr. Vindina, Madam Gayatri, Gopal Krishna, Janardhan, my friend, my wife, and all present here, my all the friends, brothers and sisters. I'm really blessed to be part of this function. Share dais with Dr. Hegde to be part of a small function here. I have been associated with Dr. Hegde for the past 3-4 years. I was director in Road City. I attended that meeting. We are really impressed to see such a great personality who is a visionary, philanthropist, dharmadhikari, and such a wide variation of taste in art and culture, or whether it is serving to the humankind, in the especially in the rural development. Art and culture, I happen to see his imaginations. I really get impressed how person of such a great stature thinks and creates. I have been here for the third time I'm coming to Naturopathy Center. Last time I came and saw that some huts have been created. Such an excellent way these huts were created by his imagination. Just saw somewhere and then put it on drawing and showed. And when we saw that, it was really a wonderful creation by your imagination. This has been created. And then if I look at all the buildings, even the Naturopathy Center also, I really get surprised. I have not seen such buildings even in India anywhere. The kind of culture, the buildings he has thought of, and then finally put it on. It has been implemented also. Same thing in this vehicle. Maybe a small vehicle it could have been thought of, but he himself, put it on drawing and thought of it should be a shop on the wheels. This is I think a wonderful imagination by
by Dr. Hegde. And then yesterday I came here in Naturopathy Center, staying in a villa, which has been recently made up. And even when I entered, I was very shocked to see that different kind of picture Shiva in a yoga mudra. I was told that each and everything of that entire villa has been selected by Dr. Hegde himself, and it's a wonderful creation. I think I was very we were both amazed to see such a kind of that villa has been created. Sir, I have not, Dr. Hegde's imagination. It is, I always, keep getting impressed as whatever I listen about him. For human, for human development, working for the human mankind, he is sort of empowerment of the people who are in a rural area. Created a structure of root city, which was, so that the people who don't have anything to eat, let them come here, eat here. They will be provided shelter also for a few months, and training to set up their own business. And because of that root city, so many people, there are some millions and billionaires also have been created out of that root city. Those such rural people have become, those poor people have become such a rich man by just coming through that center, root city. And such is the power of that root city. This has been replicated, taken up by the Government of India, Rural Development Department, and throughout the country such centers have been created. Just by Dr. Hegde's imagination, now thousands and thousands of rural population, poor people, they are getting benefit out of that. It is just not stopped here. Then he thought of creating self-help groups of women in the rural area, giving them small finance with the help of the banks, and then whatever they have been they have been producing or they have been making for creating a market also for that. New setup has been created which is called SIRI. I am told that Madam Hegde, she herself takes care of and about this particular unit. And so since SIRI now there are some 360 setups have been created throughout the state. Where this SIRI products have been sold, the products which are created by those poor rural women by creating the self-help groups. Now they have been sold through SIRI, and which again will be sold by this vehicle. Bank of Baroda is very happy, very proud to be part of this your initiative. When I came to know about this, all these initiatives, and then some vehicles are required, immediately I took up at our level also that this is the place we need to be associated with such a service to rural people, to mankind, which that sometimes directly we cannot reach. At least through this initiative, we should be part of that. So we are really happy, proud to be part of and Bank of Baroda. Now again, in this weekend, we will be marketing. Bank of Baroda also will market our own products also. Our people will be there. Our ATM also we are planning to install in this weekend, so that our service can reach to the market, to the stall fairs, wherever this weekend comes. So our products also will be available. So thank you so much to select us for to be part of this this initiative. Thank you so much.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.